ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವಾಗ ನಾನು ನಿನ್ನೆ ಕೊಟ್ಟಿರುವಂತಹ ಕ್ವಶನ್ಗಳನ್ನ ತೋರಿಸ್ತಾ ಇದ್ದೀನಿ. ಕನ್ನಡ ನಾನು ಕೊಟ್ಟಿರೋ ಒಂದು ಗಾದೆ, ಪ್ರಬಂಧ, ಕವಿ ಪರಿಚಯ, ಕಂಠಪಾಠ, 2 ಮಾರ್ಕ್ಸ್, ಸಂದರ್ಭ ಇಷ್ಟು ಕೂಡ ನಾನು ಕೊಟ್ಟಿದ್ದರಲ್ಲೇ ಬಂದಿರೋದು. ವಿತ್ ಪ್ರೂಫ್ ತೋರಿಸ್ತೀನಿ, ನೋಡಿ ಬೇಕಾದರೆ. ಫಸ್ಟ್ನೇದಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಪ್ರಬಂಧಗಳು, ಗಾದೆಗಳು, ಕವಿ ಪರಿಚಯ 3 ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿ, ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇಲ್ಲಿ ಪ್ರಬಂಧಗಳಲ್ಲಿ ಕೇಳಿರೋ ಕ್ವಶನ್ನು, ಒಂದು ಪ್ರಾಚೀನ ಸ್ಮಾರಕಗಳ ಬಗ್ಗೆ ಕೇಳೋರೆ, ಅದು ಇನ್ನೊಂದು ವಿಡಿಯೋದಲ್ಲಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕ್ರೀಡೆಗಳ ಮಹತ್ವ ಅಂದರೆ ಇಲ್ಲಿ ಏಷ್ಯನ್ ಗೇಮ್ಸ್ನ ಕೊಟ್ಟಿದ್ರು ಇವರು. ನೋಡಿ, ನಾನು ಕ್ರೀಡೆಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದೆ. ಮುಂದುವರೆದು ಇದೇ ವಿಡಿಯೋದಲ್ಲಿ ಗಾದೆಗಳನ್ನ ಹೇಳಿದ್ದೆ. 2 ಗಾದೆಗಳನ್ನ ಹೇಳಿದ್ದೆ. ಯಾವುದ್ಯಾವುದು? ಒಂದನೇದು ಅತಿ ಆಸೆ ಗತಿಗೇಡು, ನೆಕ್ಸ್ಟು ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂದರು ಅದೇ ಆನ್ಸರು. ಇಲ್ಲಿ ಅತಿ ಆಸೆ ಗತಿಕೇಡು ನೋಡಿ, 2 ಕೂಡ ಇವತ್ತು ಎಕ್ಸಾಮಲ್ಲಿ ಬಂದಿದೆ. 2 ಕ್ವಶನ್ಸು ಬಂದಿದೆ. ನೆಕ್ಸ್ಟ್ ಮುಂದುವರೆದು ಇದೇ ವಿಡಿಯೋದಲ್ಲಿ ಕವಿ ಪರಿಚಯ ಕೊಟ್ಟಿದ್ದೆ ಇಬ್ಬರದು. ಇಷ್ಟನ್ನು ಓದ್ಕೊಳ್ಳಿ ಎಂದಿದೆ. ಅದರಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಎಕ್ಸಾಮ್ಗೆ ಕುವೆಂಪು ಬಂದಿದೆ ಮತ್ತು ಸಾರಾ ಅಬೂಬಕ್ಕರ್ ಬಂದಿದೆ. ಇಲ್ಲೇ ಇದೆ, ಎರಡು ಆನ್ಸರ್ಸ್ ಇಲ್ಲೇ ಇದೆ ನೋಡಿ. ಇದೇ ವಿಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಇತ್ತು. ಇದನ್ನು ನೋಡಿದರೆ ಇದನ್ನು ನೋಡಿದರೆ 20 ಮಾರ್ಕ್ಸ್ ಇತ್ತು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಮುಂದುವರೆದು ನೋಡಿ, ಅದರ ಹಿಂದಿನ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸು, ಈ ವಿಡಿಯೋದಲ್ಲಿ 2 ಮಾರ್ಕ್ಸು ಸಂದರ್ಭ ಕೊಟ್ಟಿದ್ದೆ, ಅದೇ ಬಂದಿದೆ. 2 ಮಾರ್ಕ್ಸು ಸಂದರ್ಭ ಅದೇ ಬಂದಿದೆ. ಟೂ ಮಾರ್ಕ್ಸು ಸಂದರ್ಭ ಇದೇ ನೋಡ್ತಾ ಇರ್ಬೋದು. 2 ಮಾರ್ಕ್ಸ್ ಇದರಲ್ಲೇ ಬಂದಿದೆ, ಸಂದರ್ಭ ಕೂಡ ಇದರಲ್ಲೇ ಇದೆ. ಎಲ್ಲ ಬೇಕಾದರೆ ಸುಳ್ಳಿದ್ರೆ ಬೇಕಾದ್ರೆ ನೀವೇ ನೋಡಿ ಒಂದ್ಸತಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಬನ್ನಿ. ಈ ವಿಡಿಯೋದಲ್ಲಿ ಇದರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಪ್ರಬಂಧನೂ ಇದೆ, ಪ್ಲಸ್ 2 ಪದ್ಯಗಳು ಕೊಟ್ಟಿದ್ದೆ, ಅವೆರಡು ಇದರಲ್ಲೇ ಇದೆ ನೋಡಿ. ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಬಂದಿರೋ ಎಕ್ಸಾಮ್ಗೆ 2 ಇಲ್ಲೇ ಇದೆ ನೋಡಿ. ನೀಲ ಮೇಘಮಂಡಲ ಸಮಬಣ್ಣ ಇದು ಬಂದಿತ್ತು. ಯುಗ ಯುಗಗಳ ಹಣೆ ಬರಹ ಉರೆಸಿ ಮನ್ವಂತರ ಇದು ಬಂದಿತ್ತು. 2 ಇಲ್ಲೇ ಇದೆ. ನೋಡಿದ್ರಲ್ಲ, ನಾನು ಕೊಟ್ಟಿರೋದ್ರಲ್ಲೇ ಬಂದಿತ್ತು. ಇವಾಗ ನೆಕ್ಸ್ಟು ನಾನು ಸೋಷಿಯಲ್ ಸೈನ್ಸ್ನ ಮಾಡಿದ್ದೀನಿ ನೋಡಿ. ಓಡ್ತಾ ಇದೆ ವಿಡಿಯೋ ಫುಲ್ಲು. ನೆಕ್ಸ್ಟು ಅದ್ರ ಸಂಬಂಧಪಟ್ಟಿದ್ದು 27ನೇ ತಾರೀಕಿದೆ. ಇವಾಗ ಸೋಷಿಯಲ್ ಸೈನ್ಸ್ ಬಿಡ್ತಾ ಇರ್ತೀನಿ ಇವತ್ತಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.